ಇವತ್ತು ನನ್ನ ತಮ್ಮನ ಕರ್ಕೊಂಡು ಜಯನಗರ್ 4th ಬ್ಲಾಕ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಅವ್ನ ಬರ್ಡೇ ಶಾಪಿಂಗು. ನನಗೆ ಒಂದು ಸ್ಮೈಲ್ ನೋಡಿ ಯಾಕೋ ಡೌಟ್ ಬರ್ತಿತ್ತು, ಯಾಕೆ ಈ ಥರ ಆಡ್ತಿದ್ದಾನೆ, ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ ಅಂತ. ಒಂದೇ ಒಂದು ಚಮಕ್ ಕೊಟ್ಟೆ, ಹಿಂಗೆ ಶಾಪಿಂಗ್ ಮಾಡಿಸಲ್ಲ ನಾವು ಅಂತ. ಯಾರು ಹೇಳಿದ್ದು ಇವನಿಗೆ ಏನು ಅರ್ಥ ಆಗಲ್ಲ ಅಂತ? ಚಿಕ್ಕ ಮಕ್ಳಿಗೆ ಎಲ್ಲ ಅರ್ಥ ಆಗುತ್ತೆ. ನಾನು ಜಸ್ಟ್ ಶಾಪಿಂಗ್ ಮಾಡಿಸಲ್ಲ ಅಂತ ಹೇಳಿದ್ದು. ಫುಲ್ಲು ಹೊತ್ತು ಡ್ರಾಮಾ ಮಾಡಿ ಓವರ್ ಆ್ಯಕ್ಟಿಂಗ್ ಮಾಡಿ ಕೊನೆಗೆ ಅವ್ರ ಅಪ್ಪ ಸಮಾಧಾನ ಮಾಡ್ತಿದ್ರು. ಸಮಾಧಾನ ಆಗದೆ ಆಮೇಲೆ ನಿಜ ಹೇಳಿದ್ಮೇಲೆ ಕೂಲ್ ಆದ. ಅವನ ಎಕ್ಸೈಟ್ಮೆಂಟು ಆಡ್ತಿದ್ದಿದ್ದು ನೋಡಿ ಅವ್ರ ಅಪ್ಪಂಗೆ ಶಾಕ್ ಆಗಿ ಕೇಳ್ತಾಯಿದ್ರೆ ನೋಡಿ ಹೆಂಗೆ ನೋಡ್ತಿದ್ದಾನೆ ಸೀರಿಯಸ್ಸಾಗಿ ಗುರಾಯಿಸ್ಕೊಂಡು. ಆಮೇಲೆ ಜಯನಗರಕ್ಕೆ ಬಂದು ತಲುಪಿದ್ವಿ. ನೋಡ್ತಾ ಇದ್ವಿ ಏನೇನು ಇಟ್ಟಿದ್ದಾರೆ ಅಂತ, ಯಾಕಂದರೆ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಫ್ಯಾಮಿಲಿ ಜೊತೆ. ಅದಾದಮೇಲೆ ಒಂದು ಶಾಪ್ ಹೋಗಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ನೋಡ್ತಾಯಿದ್ರು. ಇಶಾನು ನನಗಿದೇ ಬೇಕು ಅಂದ. ಕ್ಯಾಮ್ರಾ ಹತ್ರಕ್ಕೆ ತಂದರೆ ಮೂತಿ ನೋಡಿ ಹೆಂಗೆ ಮಾಡ್ತಿದ್ದಾನೆ. ಆಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತ ಎಲ್ಲನೂ ಇವನೇ ನೋಡ್ತಿದ್ದ. ಕೊನೆಗೆ ಇದನ್ನು ಪರ್ಚೇಸ್ ಮಾಡಿಕೊಂಡು ಅವನು ಹೇಳಿದ್ನೇ ಫೈನಲ್ ಆಯಿತು, ತೊಗೊಂಡು ಹೊರಡ್ತಾ ಇದ್ದೀವಿ. ಅವನಿಗೆ ಆವಾಗಿಂದ ಓಡಾಡಿ ಟಯರ್ಡ್ ಆಗಿದೆ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.